ನಮಸ್ಕಾರ ರೈತ ಬಂದವರೇ, ನಾವು ಇವತ್ತು ಶ್ರೀ ಅಶೋಕ್ ರಾಥೋಡ್ ಅವರ ಒಂದು ಬಾಳೆ ತೋಟಕ್ಕೆ ಬಂದಿದ್ವಿ. ಇವರು ಬಾಳೆ ತೋಟವನ್ನು ಯಾವ ರೀತಿ ಪ್ಲಾನ್ ಮಾಡಿದಾರೆ ಅಂತಂದ್ರೆ, ಭಾಳಷ್ಟು ರೈತರು ಏನು ಮಾಡ್ತಾರೆ, ಒಂದು 5 ಎಕರೆ ಇತ್ತಂದ್ರೆ ಪೂರ್ತಿ 5 ಎಕರೆ ಒಂದೇ ಸಲ ಪ್ಲಾಂಟೇಶನ್ ಮಾಡಿಬಿಡ್ತಾರೆ. ಹಿಂಗಾಗಿ ನಮ್ಗೆ ಮಾಲ್ ಒಂದೇ ಸಲ ಬಂತಂದ್ರೆ ಆ ಸಂದರ್ಭದಲ್ಲಿ ಮಾರ್ಕೆಟಲ್ಲಿ ಏನಾದರೂ ಭಾಳಷ್ಟು ಬೆಲೆ ಕಡಿಮೆ ಇತ್ತಂದ್ರೆ ನಮ್ಗೆ ಲಾಸ್ ಬರ್ತದೆ. ಇವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ರು ಅಂತಂದ್ರೆ, 2 ಎಕರೆ ಒಂದು ಪ್ಲಾಟ್ ಮಾಡ್ಯಾರ, ಮತ್ತೊಂದು 2 ತಿಂಗಳಾದ್ಮೇಲೆ ಮತ್ತೆ 2 ಎಕರೆ ಮಾಡ್ಯಾರ, ಮತ್ತೆ 2 ತಿಂಗಳಾದ್ಮೇಲೆ ಮತ್ತೆ 2 ಎಕರೆ ಮಾಡ್ಯಾರ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ನಮಗೆ ಒಂದು ಬೆಳೆಯಲ್ಲಿ ರೇಟ್ ಸಿಕ್ಕಿಲ್ಲ ಅಂದ್ರೆ ಕೂಡ, ಒಂದು ಸಮಯದಲ್ಲಿ ರೇಟ್ ಸಿಕ್ಕಿಲ್ಲ ಅಂದ್ರೆ ಕೂಡ ಇನ್ನೊಂದು ಸಮಯದಲ್ಲಿ ನಮ್ಗೆ ರೇಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ನೋಡ್ಬೋದು, ಸ್ವಲ್ಪ ಇಲ್ಲಿ ಸಿಗೋಟಿಕ ರೋಗ ಇದೆ. ಸ್ವಲ್ಪ ಈ ಒಂದು ವಾತಾವರಣದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಇದಕ್ಕೆ ನಾವು ಏನಪ್ಪ ಅಂದ್ರೆ ಕೋನಿಕ ಅಂತಕ್ಕಂಥ ಒಂದು ಫಂಗಿಸೈಡ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಬೇಕು. ಇದಕ್ಕೂ ಹತೋಟಿ ಬಂದಿಲ್ಲ ಅಂತಂದರೆ ನಾವು ಈ ಬಾಧಿತ ಒಂದು ಎಲೆಗಳನ್ನು ಕಟ್ ಮಾಡಿ ನಾವು ಈ ಹೊಲದಿಂದ ಹೊರಗಡೆ ನಾವು ಬಿಸಾಕಬೇಕು. ಇದರಿಂದ ನಾವು ನಿಯಂತ್ರಣ ಮಾಡ್ಬೋದು. ಈ ರೀತಿ ನಿಮಗೇನಾದರೂ ಬಾಳೆಯಲ್ಲಿ ವೈಜ್ಞಾನಿಕವಾದಂಥ ಒಂದು ಸಲಹೆ ಬೇಕಾಗಿದ್ದರೆ ನಮ್ಮ ಸಿದ್ಧಗಂಗಾ ಕೃಷಿ ಮತ್ತು ಮಾಹಿತಿ ಮಾರಾಟ ಕೇಂದ್ರಕ್ಕೆ ಸಂಪರ್ಕಿಸಿ. ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು.